ಹಿರಿಯೂರಿನ ಮಹಾಜನತೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ಈ ಮೂಲಕ ತಮ್ಮಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಏನಂತಂದ್ರೆ ಡಿ ಸುಧಾಕರ್ ಸಾಹೇಬ್ರವರ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಏನಾದರೂ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಯಾವತ್ತೂ ಕೂಡ, ನಾನು ಕೂಡ, ಹಾಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಅವರ ಬೆಂಬಲವಾಗಿ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ, ಅವರ ಬೆಂಬಲವಾಗೇ ಇದ್ದೀವಿ. ಬಹಳಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ ಹಿರಿಯೂರು ತಾಲೂಕಿನಲ್ಲಿ. ಯಾವುದೇ ರೀತಿಯ ಗೊಂದಲಗಳು ಬೇಡ. ಯಾಕಂತಂದ್ರೆ ಡಿ ಸುಧಾಕರ್ ಸಾಹೇಬ್ರವರ ಕುಟುಂಬಕ್ಕೆ ಟಿಕೆಟ್ ಏನಾದ್ರೂ ಕೈ ತಪ್ಪಿತು ಅನ್ನುವಂತ ಸಂದರ್ಭ ಬಂತು ಅಂದ್ರೆ ಅವತ್ತು ನಾವು ಕೂಡ ಸ್ಥಳೀಯವಾಗಿ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ದುಡಿದಿರೋದ್ರಿಂದ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಹೊರಹೊಮ್ತೀನಿ ಅಂತ ಈ ಮೂಲಕ ತಿಳಿಸೋದಕ್ಕೆ ಬಯಸ್ತೇನೆ. ಏನು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಹಾಗೆ ನಮ್ಮ ಜಾರಕಿಹೊಳಿ ಸಾಹೇಬ್ರಾಗಿರ್ಬೋದು, ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಶಾಸಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ BG ಗೋವಿಂದಪ್ಪ ಅವರಾಗಿರ್ಬೋದು, ನಮ್ಮ ರಘುಮೂರ್ತಿ ಸಾಹೇಬ್ರಾಗಿರ್ಬೋದು, ಗೋಪಾಲ್ ಕೃಷ್ಣ ಅವರಾಗಿರ್ಬೋದು, ವೀರೇಂದ್ರ ಪಪ್ಪಿ ಅವರಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸಾಹೇಬ್ರಾಗಿರ್ಬೋದು, ಮಾಜಿ ಸಂಸದರಾದಂಥ BN ಚಂದ್ರಪ್ಪ ಅವರಾಗಿರ್ಬೋದು, ಈಗಿನ ನಿಗಮ ಮಂಡಳಿ ಅಧ್ಯಕ್ಷರಾದಂಥ GS ಮಂಜಣ್ಣ ಆಗಿರ್ಬೋದು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಇವರ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆದು ಅವರ ಒಂದು ಸಮ್ಮುಖದಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿ ನಮ್ಮ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿ ಬರೋದಕ್ಕೆ ನಾನು ಕೂಡ ಬಯಸ್ತಾ ಇದ್ದೇನೆ. ಬಹಳ ಜನಗಳಲ್ಲಿ ನಾನು ಮನವಿ ಮಾಡೋದು ಏನಂತಂದ್ರೆ ಯಾವುದೇ ರೀತಿಯ ಗೊಂದಲ ಸೃಷ್ಟಿಯಾಗೋದು ಇಲ್ಲಿ ಬೇಡ. ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ಯಾವತ್ತೂ ಕೂಡ ಡಿ ಸುಧಾಕರ್ ಸಾಹೇಬ್ರವರ ಕುಟುಂಬಕ್ಕೆ ಟಿಕೆಟ್ ಸಿಗ್ಲಿ ಅಂತೇಳಿ ನನ್ನ ಕೂಡ ಒಂದು ಆಕಾಂಕ್ಷೆ ಆಗಿದೆ. ಅವರ ಬೆಂಬಲವಾಗಿ ನಾವು ಕೂಡ ಇದ್ದೀವಿ. ಡಿ ಸುಧಾಕರ್ ಸಾಹೇಬ್ರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನಾವಾಗಿರ್ಬೋದು, ನಾವು ಯಾವತ್ತೂ ಕೂಡ ಒಂದೇ ಕುಟುಂಬದವರ ರೀತಿಯಲ್ಲಿ ಅವಿನಾಭಾವ ಸಂಬಂಧದಿಂದ ಇವತ್ತು ಕೂಡ ಇದ್ದೀವಿ, ಮುಂದೆ ಕೂಡ ಇರ್ತೀವಿ. ಯಾವತ್ತೂ ಕೂಡ ಅದು ಬದಲಾಗೋದಿಲ್ಲ. ಡಿ ಸುಧಾಕರ್ ಸಾಹೇಬ್ರು ಯಾವತ್ತೂ ನಮಗೆ ಹೇಳ್ತಿದ್ರು, ನೀವೇನು ಬೇರೆಯವರಲ್ಲ, ನಮ್ಮ ಮನೆಯವರೇ ಅಂತಲೇ ನಮ್ಮನ್ನ ಹೇಳ್ತಾ ಇದ್ದಿದ್ದು, ನಮ್ಮ ಮನೆಯವರು, ನಮ್ಮ ಕುಟುಂಬದ ಸದಸ್ಯರು ಅಂತಲೇ ಅವರು ಯಾವತ್ತೂ ಕೂಡ ಹೇಳ್ತಾ ಇದ್ದಿದ್ದು. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಯಾವತ್ತೂ ಕೂಡ ಅವರ ಬೆಂಬಲವಾಗಿರ್ತೇವೆ. ಅವರ ಒಂದು ಕುಟುಂಬಕ್ಕೆ ಏನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಸಂದರ್ಭ ಬಂದರೆ ಮಾತ್ರ ಅವತ್ತು ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನಾನು ಟಿಕೆಟ್ ಅನ್ನ ಕೇಳ್ತೇನೆ, ಇವರೆಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾನು ಟಿಕೆಟ್ ಅನ್ನ ಕೇಳ್ತೇನೆ ಅನ್ನೋ ಒಂದು ಮಾತನ್ನ ಇವತ್ತು ಹಿರಿಯೂರಿನ ಮಹಾಜನತೆಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಅನ್ನ ಕೊಡ್ಲಿ, ಇವತ್ತು ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಂದು ಮೊದಲನೇ ಉಪಚುನಾವಣೆಯಲ್ಲಿ ನಮ್ಮ ಹಿರಿಯೂರನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರು ಕೂಡ ಪಕ್ಷದ ಕಾರ್ಯಕರ್ತರು, ಮತದಾರ ಬಂಧುಗಳು ಎಲ್ಲರೂ ಕೂಡ ಶ್ರಮ ವಹಿಸೋಣ, ಎಲ್ಲರೂ ಕೂಡ ಶ್ರಮ ವಹಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋಣ, ಹಿರಿಯೂರನ್ನ ಗೆಲ್ಲಿಸೋಣ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ನಮಸ್ಕಾರ.